ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಅಂತೂ ಇಂತೂ ಕೊನೆಯದಾಗಿ ಎಲ್ಲ ಕಡೆ ಮುಗೀತು. ನಮ್ಮ ತೋಟ ಅಂತೂ ಪೂರ್ತಿ ಮುಗ್ದಾಯ್ತು. ಈಗ ಲಾಸ್ಟಿಗೆ ಬಂದು ನಾವು ಸ್ವಲ್ಪ ಲೀಸಿಗೆ ಮಾಡ್ಕೊಂಡಿದ್ದೀವಲ್ಲ, ಆ ತೋಟದಲ್ಲಿ ಕುಯ್ತಾ ಇದ್ದೀವಿ. ಇವತ್ತು ಇಲ್ಲಿಗೂ ಕೂಡ ಅಸ್ಸಾಂನವ್ರನ್ನೇ ಕರ್ಕೊಂಡ್ಬಂದಿದ್ದೀವಿ. ಇನ್ನೇನು ಮಾಡೋದು, ನಮ್ಮ ಕಡೆ ಕನ್ನಡ ಜನ ಸಿಗ್ತಾ ಇಲ್ಲ. ಅದರಲ್ಲಿ ಬೇರೆ ಅಲ್ಲಿ ಇಲ್ಲಿ ಕಳ್ತಾನ ಬೇರೆ ಅಂತ ಇದ್ದಾರೆ. ಹಂಗಾಗಿ ಇವ್ರ ಕಲೆ ಕುಯ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಕುಯ್ಸ್ತಾ ಇದ್ದೀವಿ. ಇವತ್ತು ಬಂದು ಒಂದು 15 ಜನ ಬಂದಿದ್ದಾರೆ. ಬನ್ನಿ ಇವತ್ತು ಯಾವ ಥರ ಕುಯ್ತಾರೆ ಮತ್ತು ಇಲ್ಲಿ ಯಾವ ಥರ ಫಸಲಿದೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಂಡ್ ತನಕ ಕೊನೆವರೆಗೂ ನೋಡಿ. ಈ ನಮ್ಮ ತೋಟ ಬಂದು ಸ್ವಲ್ಪ ಡ್ಯಾಮ್ ಪಕ್ಕ ಇರೋದ್ರಿಂದ ಸ್ವಲ್ಪ ನೀರೆಲ್ಲ ಹೊಡೆದಿದ್ವಿ. ಈ ವರ್ಷ ಮಳೆನೂ ಕೂಡ ಚೆನ್ನಾಗಾಗಿತ್ತು, ಹಂಗಾಗಿ ಒಳ್ಳೆ ಫಸಲು ಕೂಡ ಇದೆ. ಬನ್ನಿ ಇವಾಗ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇವಾಗ ಯಾವ ಥರ ಇದೆ ಫಸಲು, ಯಾವ ಥರ ಹಣ್ಣಿದೆ, ಮತ್ತು ಕಾಯಿ ಎಷ್ಟು ರೇಂಜಲ್ಲಿದೆ, ಇಲ್ಲ ಪೂರ್ತಿ ಹಣ್ಣಾಗಿದೆಯಾ ಎಲ್ಲದನ್ನೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ತೋಟದೊಳಗೆ ಹೋಗೋಣ. ನೀವು ಇವಾಗ ನೋಡ್ಬೋದು, ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಿರೋರು ನೋಡಿ, ಹಣ್ಣು ಯಾವ ಥರ ಇದೆ ಅಂದರೆ ಎಲ್ಲೋ ಒಂದೊಂದು ಕಾಯಿ ಮಾತ್ರ ಕಾಣ್ತಾ ಇದೆ, ಒಂದು ಚೂರು ಕಾಯಿ ಇಲ್ಲ. ಯಾಕಂದರೆ ಈ ಸತಿ ಫಸ್ಟ್ನೇ ರೌಂಡಲ್ಲಿ ಅಂತ ಏನಿರಲಿಲ್ಲ, ಒಂದೊಂದು ಕಟೆಕಾಯಿ ಎತ್ಕೊಬಿಟ್ಟಿದ್ವಿ. ಈಗ 2ನೇ ರೌಂಡಿಗೆ ಕೂಡ ಪೂರ್ತಿ ಹಣ್ಣಾಗಿದೆ. ಮತ್ತು ಈ ಥರ ಹಣ್ಣಾಗಿರೋದ್ರಿಂದ ನಮಗೆ ನೆಕ್ಸ್ಟ್ ರೌಂಡ್ಗೆ ಇನ್ನು ಕಾಯಿ ಮತ್ತೊಂದ್ಸತಿ ಕುಯಿಸ್ಬೇಕು ಅನ್ನೋದೇನು ತೊಂದರೆ ಇರಲ್ಲ. ಇದೇ ರೌಂಡಲ್ಲೆಲ್ಲ ಪೂರ್ತಿ ಇವರು ಅಸಂಬರ್ಗೆ ಗೊತ್ತಲ್ಲ, ಕಾಯಿನ ಸೇರಿಸಿ ಕುಯ್ದು ಬಿಡ್ತಾರೆ. ನೆಕ್ಸ್ಟ್ ಇನ್ನೇನು ಉಳಿಸೋದು ಇಲ್ಲ. ಯಾಕಂದರೆ ಹಣ್ಣು ಕೂಡ ಆ ಥರ ಹಣ್ಣಾಗಿದೆ, ಪೂರ್ತಿ ಕಂಪ್ಲೀಟಾಗಿ ಹಣ್ಣಾಗಿದೆ. ಪ್ರತಿಯೊಂದು ಗಿಡನೂ ಕೂಡ ಈ ಥರನೇ ಹಣ್ಣಾಗಿದೆ, ನೀವು ನೋಡ್ಬೋದು. ಮತ್ತು ಗಿಡಗಳನ್ನೂ ಕೂಡ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಒಂದೇ ಒಂದು ಎಲೆ ಕೂಡ ಉದ್ರಿಲ್ಲ. ಒಂದೊಂದರಲ್ಲಿ ಮಾತ್ರ ಒಂದೊಂದು ಮೇಲ್ಗಡೆ ಒಂದು ಫಸ್ಟ್ನೇ ರೌಂಡಲ್ಲಿ ಕೊಯ್ಬೇಕಾದ್ರೆ ಉದ್ರಿಸಿರೋ ಎಲೆ ಮಾತ್ರ ಉದ್ರಿದೆ. ಅದು ಬಿಟ್ಟರೆ ಗಿಡನೂ ಕೂಡ ಅಷ್ಟು ಚೆನ್ನಾಗಿದೆ. ಯಾಕಂದರೆ ಒಳ್ಳೊಳ್ಳೆ ಔಷಧಿ ಕೂಡ ಹೊಡೆದಿದ್ದೀವಿ, ಒಳ್ಳೊಳ್ಳೆ ಗೊಬ್ಬರನೂ ಕೂಡ ಹಾಕಿದ್ದೀವಿ. ನಮ್ಮ ಊರಲ್ಲಿರೋ ತೋಟದಕ್ಕಿಂತ ಇಲ್ಲಿ ಹೊಸ ಗಿಡಗಳಾಗಿರೋದ್ರಿಂದ ಒಂದು 10 ವರ್ಷ ಗಿಡ ಆಗಿದೆ ಇವು. ಹಾಗಾಗಿ ನೋಡಿ ಯಾವ ಥರ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಗಿಡಗಳು ಕೂಡ ಫಸಲು ಕೂಡ ಅಷ್ಟು ಚೆನ್ನಾಗಿದೆ. ನಮ್ಮ ಊರಲ್ಲಿರೋ ಗಿಡಗಳೆಲ್ಲ ಬಂದ್ಬಿಟ್ಟು 20 ವರ್ಷ ಅಂತೂ ಆಗಿದೆ ಕಂಪ್ಲೀಟಾಗಿ. ಹಂಗಾಗಿ ಅಲ್ಲಿ ಸ್ವಲ್ಪ ಫಸಲು ಕಮ್ಮಿ ಮತ್ತು ಗಿಡನೂ ಕೂಡ ಸೋತೋಗಿದೆ. ಅದು ಇನ್ನೊಂದು 2-3 ವರ್ಷ ಚೆನ್ನಾಗಿ ಬಿಡ್ಬೋದು. ಅದಾದ ನಂತರ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಆವಾಗ ಅಂಥ ಟೈಮಲ್ಲಿ ನೋಡಿಬಿಟ್ಟು ಕಿತ್ತಾಕ್ಬಿಟ್ಟು ಮತ್ತೆ ಹೊಸದಾಗಿ ರೀಪ್ಲಾಂಟೇಷನ್ನ ಮಾಡ್ತೀವಿ ಕಾಫಿ ತೋಟನ. ಇವಾಗ ಇಲ್ಲಿ ಮಾತ್ರ ಯಾವುದೇ ಥರ ಏನು ತೊಂದರೆ ಇಲ್ಲ, ಎಲ್ಲನೂ ಕೂಡ ಚೆನ್ನಾಗಿದೆ. ಸ್ವಲ್ಪ ಮೆಣಸಂತೂ ಇಲ್ಲವೇ ಇಲ್ಲ. ನೀವು ಮರಗಳನ್ನೂ ಕೂಡ ಹಂಗೆ ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಮೆಣಸು ಇಲ್ಲಿ ಅವರು ನಮಗೆ ಕೊಡೋರು ಹಾಕಿರಲಿಲ್ಲ, ಹಂಗಾಗಿ ಈ ಥರ ಇದೆ. ನಾವು ಮೆಣಸನ್ನು ಕೂಡ ಹಾಕಿ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ. ನಾವು ಮಾಡೋ ಕೆಲಸಗಳಾಗಲಿ, ನಾವು ಯಾವ ಥರ ಮೆಡಿಸಿನ್ಸ್ ಮಾಡ್ತೀವಿ, ಯಾವ ಥರ ಕೆಲಸಗಳನ್ನ ಮಾಡ್ತೀವಿ, ಮತ್ತು ಯಾವ ಟೈಮಲ್ಲಿ ಮಾಡ್ತೀವಿ, ಪ್ರತಿಯೊಂದು ತಿಳ್ಕೊಬೇಕಂದ್ರೆ ವಿಡಿಯೋ ನೋಡ್ತಿರೋರು ಇನ್ನೂ ಯಾರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ವಿಡಿಯೋ, ನಾವು ಮಾಡೋ ಕೆಲಸದ್ದು ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ವಿಡಿಯೋ ಮೂಲಕ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದೊಂದು ಗಿಡದಲ್ಲಿ ಒಂದೊಂದು ಕಾಯಿ ಇರುತ್ತೆ, ಒಂದೊಂದು ಹಣ್ಣಿನ ಜೊತೆ. ಒಂದು ಅಡಿಲೆಲ್ಲ ಒಂದೊಂದು ಸ್ವಲ್ಪ ಹಣ್ಣಾಗಿ ಇಳ್ದಿದ್ದು ಕಾಯಿ ಇದ್ದಂಥದ್ದು ಏನು ಮಾಡ್ತಾರೆ ಅಂದರೆ, ನಾವು ಹತ್ರಕ್ಕೆ ಬಂದಾಗ ಈ ಅಸ್ಸಾಂ ಜನಗಳು ನೀಟಾಗಿ ಬಿಡಿಸ್ತಾರೆ. ಹಿಂಗೆ ಕುಯ್ತಾರೇನೋ ಅನ್ಬೇಕು, ಆ ಥರ ಬಿಡಿಸ್ತಾ ಇದ್ದಾರೆ ನೋಡಿ. ಕಾಯೆಲ್ಲ ಹಂಗೆ ಕಾಣ್ತಿದೆ, ಒಂದೊಂದು ಹಣ್ಣೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದಾರೆ. ಮತ್ತು ನಾವು ಆ ಕಡೆ ಈ ಕಡೆ ಹೋದ್ವಿ ಅಂತ ಇಟ್ಕೊಳ್ಳಿ, ಎಲ್ಲ ತರದ್ ಬಿಡ್ತಾರೆ. ಒಂದು ಕಡೆಯಿಂದ ಹಿಡ್ಕೊಂಡು ಎಳೆಯೋದು, ಒಂದೊಂದು ರೆಕ್ಕೆನ ಮುರಿಯೋದು. ಹಂಗಾಗಿ ಯಾರ್ಯಾರು ಅಸ್ಸಾಂ ಜನ ಕರ್ಕೊಂಡು ಕುಯ್ಸ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಫಸ್ಟ್ನೇ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ, ಆದಷ್ಟು ನೋಡ್ಕೊಳ್ಳಿ, ನೀಟಾಗಿ ಕುಯ್ಸ್ಕೊಳ್ಳಿ. ನೀವು ಹಣ್ಣು ಕುಯ್ಯೋಕ್ಕೆ ಹೋಗ್ಬೇಡಿ, ಆ ಕಡೆ ಈ ಕಡೆ ಓಡಾಡ್ತಾ ಇರಿ, ಹೇಳ್ತಾ ಇರಿ. ಯಾಕಂದರೆ ನಿಮಗೆ ಗೊತ್ತು ಸಂಬಳ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ. ದಿನ ಸಂಬಳಕ್ಕೆ ಬಂದರೆ 600 ರೂಪಾಯಿ ಕೇಳ್ತಾ ಇದ್ದಾರೆ. ಇನ್ನು KG ಲೆಕ್ಕ ಅಂತ ಹೋದರೆ 12-13 ರೂಪಾಯಿ ತನಕ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಆದಷ್ಟು ನೋಡ್ಬಿಟ್ಟು ನೀಟಾಗಿ ಕುಯ್ಸ್ಕೊಳ್ಳಿ. ಇವ್ರು ಕುಯ್ದಾದ್ಮೇಲೆ ನಮ್ಮ ಗಿಡಗಳು ನೋಡೋಕ್ಕೆ ನಮಗೆ ಆದಷ್ಟು ಬೇಜಾರಾಗ್ಬಿಟ್ಟಿದೆ. ಯಾಕೆ ಗೊತ್ತಾ, ನಿಮಗೆ ಗೊತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಎಲೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಅದೇ ಒಂದು ಪ್ರಾಬ್ಲಮ್ಮು. ನಾವು ಈ ಥರ ಎಲ್ಲ ಎಲೆ ಎಲ್ಲ ಕಿತ್ತಾಕ್ಬಿಡಿ ಅಂತ ಹೇಳೋಷ್ಟು ಹೇಳಿದ್ವಿ, ಆದರೂ ಅವ್ರು ಮಾಡೇ ಮಾಡ್ತಾರೆ. ಇನ್ನೇನು ಮಾಡೋದು. ಆಮೇಲೆ ಅದಾದ ನಂತರ ಇನ್ನೇನು ಗಿಡಗಳನ್ನ ನೋಡೋಣ ಅಂತ ಹೋದರೆ, ಕುಯ್ದಿರೋ ಗಿಡಗಳನ್ನ ಒಂದೇ ಒಂದು ಎಲೆ ಕೂಡ ಗಿಡದಲ್ಲಿ ಇರಲ್ಲ. ಆ ಥರ ಎಲ್ಲ ಮೇಲ್ಗಡೆ ಎಲ್ಲ ಪುರ ಎಲ್ಲ ಕಿತ್ತಿ ಉದ್ರಿಸ್ಬಿಟ್ಟಿರ್ತಾರೆ. ನಮಗೆ ಬೇಜಾರಾಗುತ್ತೆ, ನಾವು ಔಷಧಿ ಹೊಡೆದಿದ್ವೋ ಗೊಬ್ಬರ ಹಾಕಿಲ್ವೋ ಅನ್ಬೇಕು, ಆ ಥರ ಮಾಡಿರ್ತಾರೆ. ನಾವು ಒಂದು ವರ್ಷ ಇಡೀ ಪೂರ್ತಿ ಎಷ್ಟು ಕಷ್ಟಪಟ್ಟು ಒಂದು ಗಿಡನ ಬೆಳೆಸಿ ಒಂದು ರೇಂಜಿಗೆ ತಂದು ಆ ಥರ ನಿಗಾ ಮಾಡಿರ್ತೀವಿ. ಈ ಥರ ಬಂದು ಇವರು KG ಲೆಕ್ಕ ಕೊಯ್ತೀವಿ. ಅವ್ರ ದುಡ್ಡಿನ ಆಸೆಗೋಸ್ಕರ ನಮ್ಮ ತೋಟನ ನಾವೇ ಹಾಳು ಮಾಡ್ಕೊತಿದ್ದೀವಿ. ಈ ಥರ ಪರಿಸ್ಥಿತಿ ಬಂದಿದೆ. ಇನ್ನು ಬಿಟ್ಟರೆ ಕಾಫಿ ಎಲ್ಲ ಉದ್ರಿ ಹಾಳೋಗುತ್ತೆ, ಯಾಕಂದರೆ ಹಣ್ಣಾಗಿದೆ. ಹಂಗಾಗಿ ಇಲ್ಲ ಕುಯ್ಸಲಿಲ್ಲ ಅಂದರೆ ಅದೇ ಕಾಫಿ ಉದ್ರ ಹಾಳಾಗುತ್ತೆ. ಕುಯ್ಸಿದ್ರೆ ಈ ಥರ ಗಿಡನ ಎಲ್ಲ ಕಿತ್ತಾಕ್ಬಿಟ್ಟು ಹಾಳು ಮಾಡ್ತಾರೆ. ಯಾವ ಕಡೆ ತಲೆ ಕೆಡಿಸ್ಕೊಳೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನಿಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಿರೋರು ಕಾಮೆಂಟ್ನ ಮಾಡಿ. ಇದೇ ಥರ ನಾವು ಇವತ್ತು ನಮ್ಮದು ಲೀಸ್ ಮಾಡ್ಕೊಂಡಿರೋ ತೋಟ 1-2 ಕಡೆ ಇತ್ತು. ಈಗ 1-2-3 ದಿವಸದಿಂದ ಕುಯ್ಯಕ್ಕೆ ಶುರು ಮಾಡಿದ್ವಿ. ಹಂಗಾಗಿ ಎಲ್ಲ ಕಡೆನೂ ಪೂರ್ತಿ ಕುಯ್ದು ಮುಗಿಸ್ಕೊಂಡ್ವಿ. ಅದಾದ ನಂತರ ಇನ್ನೇನು ಗೊತ್ತಲ್ಲ, ಸಂಜೆ ಹೋಗ್ಬೇಕಾದ್ರೆ ಎಲ್ಲ ತೂಕ ಮಾಡ್ಕೋಬೇಕು, KG ಲೆಕ್ಕ, KG ಎಷ್ಟು ಕುಯ್ದಿರ್ತಾರೆ ಅನ್ನೋದೆಲ್ಲ ಬರ್ಕೋಬೇಕಲ್ಲ. ಅದೇ ಥರ ಎಲ್ಲನೂ ಕೂಡ ಇವತ್ತು ಮುಗಿಸ್ಕೊಂಡು ಫೈನಲ್ ಡೇ ಇವತ್ತು
ಸೆಕೆಂಡ್ ರೌಂಡ್ ಪೂರ್ತಿ ಕಂಪ್ಲೀಟಾಗಿ ಮುಗಿಯುತ್ತಿದೆ. ಹಂಗಾಗಿ ಎಲ್ಲ ಕೂಡ ತೂಕ ಮಾಡಿಸ್ಕೊಂಡು ಎಲ್ಲ ಗಾಡಿಗೆ ಅವ್ರ ಕೈಯಲ್ಲಿ ಹಾಕ್ಸ್ಕೊತಿದ್ದೀವಿ. ಪ್ರತಿ ದಿವಸನೂ ಕೂಡ ತೂಕ ಮಾಡಿಸ್ಕೊಂಡ್ಮೇಲೆ ಅವ್ರ ಕೈಲೇ ಗಾಡಿಗೆ ಹಾಕ್ಸ್ಕೊತೀವಿ. ನಾವೇನಾರು ಗಾಡಿಗೆಲ್ಲ ಎತ್ತಿಡ್ಕೊಳೋದು ಮಾಡೋದು ನೋಡಿದ್ರೆ ಅವ್ರು ಅದನ್ನೇ ಕಲ್ತು ಬಿಡ್ತಾರೆ. ಹಾಗಾಗಿ ಆದಷ್ಟು ನಾವು ಎಷ್ಟಾಗುತ್ತೆ ನಾವು ಕೊಡೋ ದುಡ್ಡಿಗೆ ಆದಷ್ಟು ಅವ್ರ ಕೆಲಸ ಮಾಡಿಸ್ಕೊಂಡಂದ್ರೆ ನಾವು ನೋಡಬೇಕು. ನಮ್ಮ ಕನ್ನಡ ಜನಗಳು ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ಅವರು ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಬಿಡೋಕೆ ಹೋಗ್ಬಿಡಿ, ಕರೆಸಿ ಮಾಡಿಸ್ಕೊಳ್ಳಿ. ಇದೆಲ್ಲ ಆಗ್ತಿದ್ದಂಗೆ ತೋಟದಲ್ಲಿ ಇದ್ದಿದ್ದು ಮತ್ತೆ ಮನೆ ಹತ್ರ ಇದ್ದಿದ್ದನ್ನೆಲ್ಲ ತುಂಬಿಕೊಂಡು ಸೀದಾ ಪಲ್ಪರಿಗೆ ಬಂದ್ವಿ. ಇವಾಗ ನೋಡಿ, ಈಗ ನಾವು ಏನೇ ಇದು ಮಾಡಿದ್ರು ನನ್ನ ಗಿಡದಲ್ಲಿ ಗಿಡದ ಕಾಯಿ ಎಲ್ಲ ನೋಡಿ ಪಲ್ಪರ್ ಗುಂಡಿಲೇ ಇದೆ. ಹಣ್ಣಿನ ಜೊತೆ ಎಲ್ಲ ಕುಯ್ದು ಬಿಟ್ಟಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಕುಯ್ದಾಗ್ಬಿಟ್ಟಿದೆ. ಕುಯ್ಯೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಹಂಗಾಗಿ ನಾವು ಕೂಡ ಸುಮ್ಮನಾಗಿ ಇವಾಗ ಫೈನಲ್ ಎಲ್ಲ ಕಂಪ್ಲೀಟಾಗಿ ಸೆಕೆಂಡ್ ರೌಂಡ್ ಮುಗೀತು. ಹಂಗಾಗಿ ಇವತ್ತೆಲ್ಲ ಪಲ್ಪರಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ. ಇನ್ನು ಅವಾಗೆಲ್ಲ ಕುಯ್ದಿದ್ದೆಲ್ಲ ಕೂಡ ಪಲ್ಪರ್ ಮಾಡಿಸಿ ಎಲ್ಲ ಒಣಗ್ಸೋಕ್ಕೆ ಹಾಕಿದ್ದೀವಿ ಕಣದಲ್ಲಿ. ಇದು ಕೂಡ ಇವತ್ತಿಂದು ತೊಗೊಂಡೋಗಿ ಮತ್ತೆ ಕಣದಲ್ಲಿ ಒಣಗ್ತೀವಿ. ಬನ್ನಿ ಬೇಳೆನೂ ಕೂಡ ತೋರಿಸ್ತೀನಿ ಯಾವ ಥರ ಬರ್ತಾಯಿದೆ ಅಂತ. ನೀವು ಬೇಳೆನೂ ಕೂಡ ನೋಡ್ಬೋದು, ನೀಟಾಗಿದೆ. ಇದು ಬಂದು ನಾವು ವೆಂಕಟಪೇಟೆಗೆ ಬರೋದು ಪಲ್ಪರಿಗೆ. ಆ ಒಂದು ರೀಸೆಂಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ. ಹಂಗಾಗಿ ಯಾಕಂದರೆ ಚೆನ್ನಾಗಿ ಬಿಡ್ಕೊಡ್ತಾರೆ. ಮತ್ತು ವಾಷಿಂಗ್ ಕೂಡ ನಾವು ಎಷ್ಟು ಬೇಕಷ್ಟು ಬಿಡಿಸ್ಕೋಬೋದು. ಯಾಕಂದ್ರೆ ತೀರಾ ವಾಷಿಂಗು ಕೊಡ್ಸೋಕೆ ಹೋಗ್ಬಾರ್ದು. ಕೊಡಿಸ್ಲಿಲ್ಲ ಅಂದರೆ ಕೂಡ ಕೆಂಪಾಗುತ್ತೆ ಬೆಳೆ. ಹಂಗಾಗಿ ನೋಡಿಬಿಟ್ಟು ವಾಷಿಂಗ್ ಎಲ್ಲ ಕೊಡಿಸ್ಕೊಂಡು ನೀಟಾಗಿ ಬಿಡಿಸ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಹಾಗಾಗಿ ಇವಾಗ ಕೊನೆಗೆ ಎಲ್ಲ ಕೂಡ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು. ಇನ್ನು ಒಣಗ್ಸೋದು ಬಿಟ್ಟರೆ ಇನ್ನೇನೂ ಇಲ್ಲ. ಹಂಗಾಗಿ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನೆಕ್ಸ್ಟ್ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ವಿಡಿಯೋ ನೋಡಿದ ಮೇಲೆ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ.